ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ಭಾಳ ಇಂಪಾರ್ಟೆಂಟ್ ಎಪಿಸೋಡ್ ಮಾಡ್ತಾ ಇದ್ದೀನಿ. ಯಾತಕ್ಕೆ ಅಂತ ನಿಮಗೆ ಗೊತ್ತಾಗತ್ತೆ ಈ ಕಾರ್ಯಕ್ರಮ ನೋಡ್ತಾ. ಯಾರೋ ಇಬ್ಬರು ಫ್ರೆಂಡ್ಸು ಬಿಸ್ನೆಸ್ ಮಾಡಬೇಕು ಅಂಥೇಳಿ ಒಟ್ಟಿಗೆ ಸೇರಿ ಬಿಸ್ನೆಸ್ ಮಾಡೋಣ ಅಂಥೇಳಿ ಒಂದು 15-20 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ನ ಶುರು ಮಾಡಿದ್ರು. ಬಾಡಿಗೆಗೆ ಅಂಗಡಿ ತೊಗೊಂಡ್ರು, ಇಂಟೀರಿಯರ್ ಡೆಕೋರೇಷನ್ ಎಲ್ಲ ಮಾಡಿದ್ರು ಚೆನ್ನಾಗಿ. ಯಾವುದಂದರೆ ರೆಡಿಮೇಡ್ ಬಟ್ಟೆ ಶಾಪ್ಗಳು, ಎಲ್ಲರಿಗೂ, ಮಕ್ಕಳಿಗೆ, ಹುಡುಗರಿಗೆ, ಹುಡುಗಿರಿಗೆ, ವಯಸ್ಸಾದವ್ರಿಗೆ ಎಲ್ಲ ಥರ ಡ್ರೆಸ್ಗಳು ನಮ್ಮಲ್ಲೇ ಒಂದೇ ಕಡೆ ಸಿಗಬೇಕು ಅಂತ ಹೇಳಿ ಬಟ್ಟೆ ಬಿಸ್ನೆಸ್ನ ಶುರು ಮಾಡಿ ರೆಡಿಮೇಡ್ ಡ್ರೆಸ್. 3 ತಿಂಗಳು ವ್ಯಾಪಾರನೇ ಆಗಲಿಲ್ಲ, ಮಾರ್ಕೆಟಿಂಗು ಸರಿಯಾಗಿ ಆಗಲಿಲ್ಲ. ಆಮೇಲೆ ಸ್ವಲ್ಪ 3 ತಿಂಗಳು ಬಾಡಿಗೆ ವೇಸ್ಟ್ ಆಯಿತು. ಕೆಲಸಕ್ಕೆ ಇಟ್ಕೊಂಡಿದ್ದಂಥ ಹುಡುಗರುಗಳಿಗೆಲ್ಲ ಬಾಡಿಗೆ ಸಂಬಳ ಕೊಟ್ಟಿದ್ದಾಯಿತು. ಆದರೆ ಬಿಸ್ನೆಸ್ಸಲ್ಲಿ 3 ತಿಂಗಳಲ್ಲಿ ಅವರಿಗೆ ಅಷ್ಟು ಇಂಪ್ರೂವ್ಮೆಂಟ್ ಆಗಲಿಲ್ಲ. 3 ತಿಂಗಳಾದಮೇಲೆ ಸ್ವಲ್ಪ ಪ್ರೋಗ್ರೆಸ್ ಆಗುತ್ತೆ ಅಂದ್ಕೊಂಡು ಅವರು ಕೂಡ ಎಲ್ಲ ಕಡೆ ಪ್ರಚಾರ, ಅಡ್ವರ್ಟೈಸ್ಮೆಂಟ್ ಕೊಡೋದು ಎಲ್ಲ ಮಾಡ್ತಾಯಿದ್ರು. ಕೊನೆಗೆ ಅವ್ರಿಗೆ 6-7 ತಿಂಗಳು ಹೆಂಗೋ ನಡ್ಸ್ಕೊಂಡು ಬಂದರು. ನನಗೆ ಬಿಸ್ನೆಸ್ಸೇ ಆಗ್ತಿಲ್ವಲ್ಲ, ಹುಡುಗರಿಗೆ ಸ್ಯಾಲ್ರಿ ಕೊಡಬೇಕು, ಒಂದು 5-6 ಜನ ಹುಡುಗರು ಇಟ್ಕೊಂಬಿಟ್ಟಿದ್ರು, ಬಾಡಿಗೆ ಕಟ್ಟಬೇಕು, ಇದೆಲ್ಲ ನೋಡಿದಾಗ ನನಗೆ ಬಿಸ್ನೆಸ್ಸೇ ಆಗ್ತಿವಲ್ಲ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ವಲ್ಲ ಅಂಥೇಳಿ ಲಾಸ್ ಆಯಿತು ಅಂತೇಳಿ ಅದನ್ನು ಕ್ಲೋಸ್ ಮಾಡಿದ್ರು. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಕ್ಲೋಸ್ ಆಗೋಯಿತು. ಇದು ಒಂದು ಬಿಸ್ನೆಸ್ಸಲ್ಲಿ ಆಗೋದು. ಇನ್ನೊಂದು, ಯಾರೊಬ್ಬರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋಣ ಅಂಥೇಳಿ ಇಬ್ಬರು ಸೇರಿ ಯಾವುದೋ ಒಂದು ಜಾಗ ತೊಗೊಳೋದು, ಜಮೀನು ತೊಗೊಳೋದು, ಇಬ್ಬರು ಇನ್ವೆಸ್ಟ್ ಮಾಡೋದು, ಅಗ್ರಿಮೆಂಟ್ ಮಾಡ್ಕೊಂಬಿಡೋದು. ಈಗ ನನ್ನ ಹತ್ರ ಒಂದು 2 ಎಕರೆ ಜಮೀನಿದೆ, ಅವರಿಬ್ಬರು ಸೇರಿ ನನಗೆ ಮಾತುಕತೆ ಮಾಡಿ ಅಡ್ವಾನ್ಸ್ ಕೊಡ್ತಾರೆ. ಒಂದು 15 ಲಕ್ಷನೋ 10 ಲಕ್ಷನೋ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಬಿಡ್ತಾರೆ. ನಾನು ಯಾರಿಗೂ ಬೇರೆಯವ್ರು ಮಾರೋಂಗಿಲ್ಲ, ಅವರು ಪರ್ಚೇಸ್ ಮಾಡ್ಕೋಬೇಕು ಅಂತೇಳಿ. ಒಂದು 6 ತಿಂಗಳಾಯ್ತು, 7 ತಿಂಗಳಾಯ್ತು, 10 ತಿಂಗಳಾಯಿತು, 1 ವರ್ಷ ಆದರೂ ಕೂಡ ಯಾರೂ ಆ ಜಮೀನು ತೊಗೊಳಕ್ಕೆ ಬರ್ತಿಲ್ಲ. ಬಟ್ ನನಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ ಒಂದು 10 ಲಕ್ಷ. ಅವರಿಬ್ಬರು ಸೇರಿ ನನಗೆ 10 ಲಕ್ಷ ಕೊಟ್ಟಿದ್ದಾರೆ. ನನಗೂ ಕೇಳ್ತಾರೆ, ಏನಪ್ಪ ಬೇಗ ಜಮೀನು ಮಾರ್ಕೊಳ್ಳಿ, ನನಗೆ ತುಂಬ ಕಷ್ಟ ಇದೆ, ಪರ್ಚೇಸ್ ಮಾಡ್ಕೊಬೇಡಿ ಅಂತ. ಅವರು ಇನ್ನೊಬ್ಬ ಗಿರಾಕಿ ಹುಡುಕಿ ಅವನಿಗೆ ಡೈರೆಕ್ಟಾಗಿ ಸೇಲ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದಾರೆ. 2 ವರ್ಷ ಆದರೂ ಕೂಡ ಸೇಲ್ ಆಗಿಲ್ಲ. ಕೊನೆಗೆ ಓನರು, ನಾನೇನು ಮಾಡ್ತೀನಿ, ನಿಮ್ಗೆ 10 ಲಕ್ಷ ವಾಪಸ್ ಕೊಡ್ತೀನಿ ಅಂದ್ಬಿಟ್ಟು ಇನ್ನೊಬ್ರಿಗೆ ನಾನು ಮಾರಿಬಿಡ್ತೀನಿ. ಪಾರ್ಟ್ನರ್ಶಿಪ್ಪಲ್ಲಿ ಹಾಕಿದ ಭೂಮಿ ಮನೆ ಜಮೀನು ಮೇಲೆ ಹಾಕಿದಂಥ ಬಿಸ್ನೆಸ್ಸು ಲಾಸ್ ಆಯಿತು ಒಬ್ರಿಗೆ. ಇನ್ನೊಬ್ರು ಯಾರೋ ಸಾಫ್ಟ್ವೇರ್ ಕಂಪ್ನಿ ಕೆಲಸದಲ್ಲಿದ್ದರು. 3 ತಿಂಗಳು ಕೆಲಸ ಮಾಡಿದ್ರು. 4ನೇ ತಿಂಗಳಿಗೆ ಅವನ್ನ ತೆಗೆದಾಕೇ ಬಿಟ್ಟರು ಕೆಲಸದಿಂದ. ಬೇಡ, ನಾವು ಆ ಪ್ರಾಜೆಕ್ಟಿಗೆ ಬರ್ತಿಲ್ಲ, ಪ್ರಾಜೆಕ್ಟ್ಗೆ ಬರ್ತಾ ಇದೆ ಅಂತ ನಾವು ಕೆಲಸ ತೊಗೊಂಡ್ವಿ, ಈಗ ಆ ಪ್ರಾಜೆಕ್ಟೇ ನಮ್ಮ ಕಂಪ್ನಿಗೆ ಬರ್ತಿಲ್ಲ, ನೀವು ಬೇಡ, ಬೇರೆ ಕೆಲಸ ನೋಡ್ಕೊಳ್ಳಿ ಅಂತ. ಮತ್ತು ಇನ್ನೊಂದು ಸಲ ಬೇರೆ ಕಂಪ್ನಿಗೆ ಹೋದ. ಅಲ್ಲಿ ಹೋದಾಗ ಅವನಿಗೆ ಒಂದು 8-9 ತಿಂಗಳು ಕೆಲಸ ಮಾಡಿದ ತಕ್ಷಣ ನೆಕ್ಸ್ಟ್ ಅವನಿಗೆ ಇಮಿಡಿಯೇಟಾಗಿ ಮನೆ ಕಳಿಸ್ಬಿಟ್ರು. ನೀವು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ನಿಮ್ಮ ಅವಶ್ಯಕತೆ ನಮಗಿಲ್ಲ ಅಂತೇಳಿ ಸಂಬಳ ಕೊಟ್ಟು ಕಳಿಸ್ಬಿಟ್ರು. ವ್ಯಾಪಾರದಲ್ಲಿ ನಷ್ಟ, ಪಾರ್ಟ್ನರ್ಶಿಪ್ಪಲ್ಲಿ ನಷ್ಟ ಆಗೋಯಿತು. ಕೆಲಸಕ್ಕೆ ಅಂತ ಹೋದ, ಎಲ್ಲ ಕಡೆ ಅಪ್ಲೈ ಮಾಡ್ದ, ಕೆಲಸ ಸಿಕ್ತು. ಕೆಲಸ ಕಂಟಿನ್ಯೂ ಆಗಿ ಸಿಕ್ಕಲೇ ಇಲ್ಲ. 3 ತಿಂಗಳಿಗೆ ತೆಗೆದುಹಾಕರು, ಮತ್ತೊಂದು 8 ತಿಂಗಳಿಗೆ ತೆಗೆದುಹಾಕ್ಬಿಟ್ರು. ಏಜ್ ಭಾರ ಆಗ್ತಿದೆ, ಕೆಲಸ ಸಿಗ್ತಿಲ್ಲ. ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಬಿಸ್ನೆಸ್ ಮಾಡ್ದ. ಬೇರೆ ಏನೋ ಒಂದು ಮಾಡಬೇಕು ಅಂತೇಳಿ ಅಕ್ಕಿ, ರಾಗಿ, ಗೋಧಿ ಈ ಥರದ್ದೆಲ್ಲ ಸೇರಿಸಿ ದಿನಸಿ ವ್ಯಾಪಾರಿ ಮಾಡಬೇಕು ಮಾಡ್ತಾ ಇನ್ವೆಸ್ಟ್ ಮಾಡಿ ಒಂದು 2 ತಿಂಗಳ ತನಕ ಹಿಂಗೋ ಅಷ್ಟು ನಡೀತಾ ಇತ್ತು. ಅವನು ಅಷ್ಟೇ 3 ಅಥವಾ 4 ತಿಂಗಳಾದ ತಕ್ಷಣ ಯಾರು ಗಿರಾಕಿನೇ ಬರ್ತಿಲ್ಲ ಅಂಗಡಿಗೆ. ಎಲ್ಲ ತಂದು ಇಟ್ಬಿಟ್ಟಿದ್ದಾನೆ, ಐಟಮ್ ಎಲ್ಲ ಕೊಳಿತಾ ಇದೆ, ಕೆಲವು ಐಟಮ್ ಎಕ್ಸ್ಪೈರಿ ಡೇಟ್ ಆಗ್ತಿದೆ, ಬಿಸ್ನೆಸ್ಸೇ ಆಗ್ತಿಲ್ಲ. ಕೊನೆಗೆ ಏನು ಮಾಡೋದಪ್ಪ ಅಂಥೇಳಿ ಬಂದಷ್ಟೆಲ್ಲ ಎಲ್ರಿಗೂ ಕೊಟ್ಬಿಟ್ಟು ಮಾರಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟ. ಕೆಲಸದಲ್ಲೂ ಇಲ್ಲ, ವ್ಯಾಪಾರ ಮಾಡ್ದ, ಅದರಲ್ಲೂ ನಷ್ಟ. ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಮಾಡಿದ್ರು ಬೇರೆಯವರು. ಒಂದು ಮನೆ ಜಮೀನು ವಿಚಾರದಲ್ಲೂ ಲಾಸ್ ಆಯಿತು, ಬಟ್ಟೆ ಅಂಗಡಿ ಓಪನ್ ಮಾಡಿದ್ರು ಲಾಸ್ ಆಯಿತು. ಇದೆಲ್ಲ ಒಂದು ಕತೆ. ಎರಡನೇದು, ಇದು ಉದ್ಯೋಗ ವ್ಯಾಪಾರದಲ್ಲಿ ಹೇಳಿದೆ. ಮದುವೆ ಆದಾಗ ನೆನ್ನೆ ಶನಿವಾರ ಕಾಲಲ್ಲಿ
ಮದುವೆ ಆದ 3 ತಿಂಗಳಿಗೆ ಡೈವರ್ಸ್ ಆಗ್ತಿದೆ ನೋಡಿ. ಅವಳಿಗೂ 2 ಸಲ ಎಂಗೇಜ್ಮೆಂಟಾಗಿ ಕ್ಯಾನ್ಸಲ್ ಆತಂತೆ. ಅವನಿಗೂ ಕೂಡ ಎಂಗೇಜ್ಮೆಂಟಾಗಿ ಕ್ಯಾನ್ಸಲ್ ಆಗಿ ಇಬ್ಬರು ಮಾತುಕತೆ ಮಾಡಿಕೊಂಡು ಮದುವೆ ಆಗಿದ್ದಾರೆ. ಮದುವೆ ಆದಮೇಲೆ 3 ತಿಂಗಳಿಗೆ ಡೈವರ್ಸ್ ಆಗ್ತಿದೆ. ಅಲ್ಲಿಗೆ ಮದುವೆ ಆಗೋದು ದೊಡ್ಡದಲ್ಲ, ಮದುವೆ ಆಗಿಲ್ಲ ಅಂತ ಒಂದು ಚಿಂತೆ. ಮದುವೆ ಆದಮೇಲೆ ಡೈವರ್ಸ್ ಆಗ್ತಿದೆ. ಮದುವೆ ಆಗಿದ್ದಾರೆ, ಮದುವೆ ಆದ 1 ವರ್ಷದೊಳಗೆ ಗಂಡ ಸತ್ತೋಗ್ಬಿಟ್ಟಿದ್ದಾನೆ. ವಿಧವಾ ಯೋಗ ಬಂತು ಅವಳಿಗೆ. ಮದುವೆ ಆದಮೇಲೆ 1 ವರ್ಷ ಇದ್ದ ಗಂಡ ಸತ್ತೋದ. ಗಂಡ ಸತ್ತೋದ್ಮೇಲೆ ನೀನು ಬಂದಮೇಲೆ, ಸೊಸೆಯಾಗಿ ಬಂದಮೇಲೆ ನನಗೆ ಮಗ ಸತ್ತೋದಂತೆ ಸೊಸೆನ ಮನೆಯಿಂದ ಓಡಿಸ್ಬಿಟ್ರು. ಈಗ ವಿಧವೆಗೆ ಇನ್ನೊಂದು ಮದುವೆ ಮಾಡಬೇಕು. ಗುರುಬಲ ಇಲ್ದಾದಾಗ ಮದುವೆ ಆದ್ಲು. ಗುರುಬಲ ಇಲ್ದೋದಾಗ ಮದುವೆ ಆದ್ಲು. ಹುಡುಗನಿಗೂ ಇರಲಿಲ್ಲ, ಅವ್ರಿಗೂ ಇರಲಿಲ್ಲ, ಏನೋ ಅರಕೆ ಕಟ್ಟು ಮದುವೆ ಮಾಡಿಬಿಟ್ರು. ಮದುವೆ ಆದಮೇಲೆ ವಿಧವೆ ಆದ್ಲು. ಇನ್ನೊಂದು ಹುಡುಗ ಮದುವೆ ಆಗಿದ್ದಾನೆ. ಮದುವೆ ಆಗಿ ಮಗು ಆಯಿತು. ಮಗು ಹುಡ್ತು, ತಾಯಿ ಸತ್ತೋಗ್ಬಿಟ್ಲು ಹಾಸ್ಪಿಟ್ಲಲ್ಲೇ. 1 ವರ್ಷದೊಳಗೆ ಒಂದು ಮಗು ಆಗಿದೆ. ಮದುವೆ ಆದ 1 ವರ್ಷದಲ್ಲಿ ಒಂದು ಮಗು ಆಯಿತು. ಮಗು ಜನನ, ತಾಯಿ ಮರಣ. ಗುರುಬಲ ಇಲ್ದೋದಾಗ ಮದುವೆ ಆಗಿದೆ. ಗುರುಬಲ ಇಲ್ದೋದಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ರು, ಲಾಸ್ ಆಯಿತು. ಗುರುಬಲ ಇಲ್ದೋದಾಗಲೇ ಕೆಲಸಕ್ಕೆ ಹೋದ, ಕೆಲಸ ಕಳ್ಕೊಂಡ. ಗುರುಬಲ ಇಲ್ದೋದಾಗಲೇ ಬಿಸ್ನೆಸ್ ಮಾಡ್ದ, ಲಾಸ್ ಆಯಿತು. ಪಾರ್ಟ್ನರ್ಶಿಪ್ಪಲ್ಲೂ ಫ್ರೆಂಡ್ಸ್ ಅಂತ, ಮಿತ್ರರು, ಕ್ಲೋಸ್ ಫ್ರೆಂಡ್ಸ್ ಅಲ್ಲ, ಭಾಳ ಅಂಡರ್ಸ್ಟ್ಯಾಂಡಿಂಗ್ ಇರೋರು ಮಿತ್ರರು ಅಂದರೆ ಗೆಳೆಯರು. ಫ್ರೆಂಡ್ಸ್ ಅಂತೇಳಿ ಇನ್ವೆಸ್ಟ್ ಮಾಡಿದ್ರು, ಲಾಸ್ ಆಯಿತು. ಇಬ್ಬರು ಲಾಸ್ ಆಯಿತು. ಇಬ್ಬರಲ್ಲೂ ಗುರುಬಲ ಇಲ್ಲ. ಇವನಿಗೆ ಯಾರೋ ಮಾತು ಹೇಳಿದ್ರು, ನಾನು ಇನ್ವೆಸ್ಟ್ ಮಾಡ್ತೀನಿ, ಬಿಸ್ನೆಸ್ ಮಾಡಪ್ಪ, ನಂಗೆ ಮಂತ್ಲಿ ಇಷ್ಟು ಅಂತ ಕೊಟ್ಬಿಡು ಬಡ್ಡಿ ಸಮೇತ, ನೀನು ಶುರು ಮಾಡು ಅಂಥೇಳಿ ಕೊಟ್ಟರು. ದುಡ್ಡು ಕೊಟ್ಟವನು ಗುರುಬಲ ಇತ್ತು, ತೊಗೊಂಡಿರೋನಿಗೆ ಗುರುಬಲ ಇಲ್ಲ, ಶುರು ಮಾಡಿಬಿಟ್ಟ, ಲಾಸ್ ಆಯಿತು. ಮದುವೆ ಗುರುಬಲ ಇಲ್ಲ, ವಿಧವೆ ಆದಲು. ಗುರುಬಲ ಇಲ್ದಾಗ ಮದುವೆ ಮಾಡಿದರೆ ಹೆಂಡ್ತಿನೇ ಸತ್ತೋಗ್ಬಿಟ್ಲು. ಗುರುಬಲ ಇಲ್ದೋದಾಗ ಮದುವೆ ಮಾಡಿಕೊಂಡ ಹೆಂಡ್ತಿ ಯಾವನ್ನೋ ಪ್ರೀತಿಸ್ತಿದ್ಲಂತೆ, ಅವನ ಜೊತೆ ಓಡೋದ್ಲು. ಇವನಿಗೆ ಹೆಂಡ್ತಿ ಇಲ್ಲ. ಈಗ ಅವನು ಈಗ ನನ್ನ ಹೆಂಡ್ತಿ ಬೇಕು ಅಂತ ಕೇಳ್ತಾನೆ, ಹೆಂಡ್ತಿ ಇಲ್ಲ. ಗುರುವಿನ ಅನುಗ್ರಹ ಆಶೀರ್ವಾದ ಇಲ್ಲ ಅಂದಾಗ ಯಾವ ಕಾರ್ಯವೂ ಸಕ್ಸಸ್ ಆಗೋದಿಲ್ಲ. ಇದು ಒಂದು ಸ್ಟೋರಿ. ಇನ್ನೊಂದು ಏನಪ್ಪ ಅಂತಂದರೆ, ಮದುವೆ ಮಾಡ್ಕೊಂಡಿದ್ದಾರೆ, ಮಕ್ಕಳೇ ಆಗ್ತಿಲ್ಲ. ಚೆನ್ನಾಗಿದ್ದಾರೆ ಗಂಡ ಹೆಂಡ್ತಿ, ಭಾಳ ಚೆನ್ನಾಗಿದ್ದಾರೆ, ಮಕ್ಕಳೇ ಆಗ್ತಿಲ್ಲ. ಇನ್ನೊಂದು ಮದುವೆ ಆಗಿದ್ದಾರೆ, 2 ಸಲ ಅಬಾರ್ಷನ್ ಆಯಿತು. ಇನ್ನೊಂದು ಮದುವೆ ಆಗಿದ್ದಾರೆ, ಆದರೆ ಗಂಡ ನೋಡಿದ್ರೆ ಬರೇ ಹೆಂಗಸ ಜೊತೆ ಸವಾಸ ಇದೆ. ಈ ಥರದೊಂದು ಸಮಸ್ಯೆ. ಯಾಕೆಂದರೆ ಅಲ್ಲಿ ಗುರುಬಲ ಇಲ್ಲ. ಗುರುಬಲ ಇದ್ದು ಮ್ಯಾಚ್ ಮಾಡಿ ಮದುವೆ ಮಾಡಿಬಿಟ್ಟಿರ್ತಾರೆ. ಇನ್ನೊಂದು ಮದುವೆ ಆಗಿದ್ದಾರೆ, ಅವನು ಒಳ್ಳೆ ವ್ಯಕ್ತಿ, ಹೆಂಡ್ತಿಗೆ ಬೇರೆ ಹುಡುಗನ ಜೊತೆ ಸವಾಸ ಇಟ್ಕೊಂಡ್ಬಿಟ್ಟಿರ್ತಾಳೆ, ಪರಪುರುಷನ ಜೊತೆ. ಇದೆಲ್ಲ ಕಾರಣ ಗುರುವಿನ ಅನುಗ್ರಹ ಇದ್ದಾಗ ಮಾತ್ರ ಮದುವೆ ಆದರೆ. ಅವನು ರೋಗಿಷ್ಠ ಆದರೂ ಕೂಡ ಗಂಡನ ಜೊತೆ ಇರ್ತಾಳೆ. ಅವಳಿಗೆ ಕೆಟ್ಟ ಹೆಂಗಸಿದ್ರು ಕೂಡ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ. ಇಲ್ಲಿ ಗುರು ಅನುಗ್ರಹ ಮಿಸ್ ಆದಾಗ ಎಲ್ಲ ಥರ ಪ್ರಾಬ್ಲಮ್ ಶುರುವಾಯಿತು. ಇದಲ್ಲದೆ ಕೆಲವು ಓದೋ ಹುಡುಗರು ಸಿಕ್ಕಾಬಟ್ಟೆ ಡೊನೇಷನ್ ಕೊಟ್ಟು ಸೇರಿಸ್ತಾರೆ. ಗುರುಬಲ ಇದ್ದಾಗ ಡೊನೇಷನ್ ಕೊಟ್ಟು ಸೇರಿಸ್ಬಿಟ್ರು. ಅವನಿಗೆ ಗುರುಬಲ ಕಮ್ಮಿ ಆಗ್ತಿದ್ದಾಗ ಅವನ ಜಾತಕದಲ್ಲಿ ಗುರು ಪಾಪಗ್ರಹ ಜೊತೆ ಸೇರಿಕೊಂಡಾಗ ಕಾಲೇಜಲ್ಲಿ ಡ್ರಗ್ಸ್ ತೊಗೊಳ್ಳೋದ, ಸ್ಮೋಕು ಡ್ರಿಂಕ್ಸ್ ಎಲ್ಲ ಕಲ್ತ್ಬಿಟ್ಟು ಕಾಲೇಜಿಗೆ ಹೋಗ್ತಾಳೆ, ಡಿಸ್ಕಂಟಿನ್ಯೂ ಮಾಡ್ದ. ಗುರು ದುಷ್ಟ ಪಾಪಗ್ರಹ ಜೊತೆ ಸೇರಿದಾಗ. ಗುರು ಶತ್ರು ಜೊತೆಗಿದ್ದಾಗ, ನಮ್ಮ ಜಾತಕದಲ್ಲಿ ಗುರುಗಳು ಶತ್ರುಗ್ರಹ ಜೊತೆ ಇದ್ದಾಗ ಕಾಲೇಜಲ್ಲಿ ರೌಡಿಸಮ್ಮು, ರ್ಯಾಗಿಂಗ್ ಮಾಡಿ ಜೈಲಿಗೆ ಹೋದ ಆ ಹುಡುಗ. ಹೀಗೆ ನಮ್ಮ ದಿನನಿತ್ಯ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ಗುರುಗಳು ಅಂದಾಗ ಬೃಹಸ್ಪತಿ ಗ್ರಹ. ಈ ಗ್ರಹ ನಮಗೆ ಬಲ ಕೊಡಲಿಲ್ಲ ಅಂದರೆ, ನಾವು ಎಷ್ಟೇ ರೂಪ ಇರಲಿ, ಯೌವನ ಇರಲಿ, ವಿದ್ಯೆ ಇರಲಿ, ಹಣ ಇರಲಿ, ಅಂತಸ್ತಿಲಿ ಇನ್ಫ್ಲುಯೆನ್ಸ್ ಇದ್ದರೂ ಕೂಡ ನಾವು ಬೀದಿಗೆ ಬಂದುಬಿಡ್ತೀವಿ. ಈ ಒಂದು ಸಂಚಿಕೆಯಲ್ಲಿ ಮೂಲ ಕಾರಣ ನಮ್ಮ ಫ್ರೆಂಡ್ಸು, ಮಿತ್ರರಿಂದ ಬರೋ ವಿಘ್ನಗಳು, ಗುರುಗ್ರಹದಿಂದ ಬರುವಂಥ ವಿಘ್ನಗಳಿಂದ ಇವತ್ತು ನಮ್ಮ ಸಮಾಜದಲ್ಲಿ ನಾವೆಲ್ಲ ರೀತಿ ಕಷ್ಟಪಡ್ತಾ ಇದ್ದೀವಿ. ವಂಶ ಅಭಿವೃದ್ಧಿ ಆಗಬೇಕು ಅಂದರೆ ಗುರುವಿನ ಆಶೀರ್ವಾದ ಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಈಗ ನಮ್ಮ ಅಪ್ಪನೋ ನಮ್ಮ ತಾತನೋ ಯಾರೋ ಒಬ್ಬ ಸಾಧು ಸಂತರಿಗೆ ಅಥವಾ ಗುರು ಅನ್ನಿಸ್ಕೊಂಡಿರೋ ವ್ಯಕ್ತಿಗಳಿಗೆ ಅವಮಾನ ಮಾಡಿದರೆ, ನಮ್ಮ ತಾತನೋ ಅಪ್ಪನೋ ಯಾರೋ ಗುರುಗಳಿಗೆ
ಏನಾದ್ರು ಒಂದು ರೀತಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದರೆ ಆ ವಂಶದಲ್ಲಿ ಗುರುಶಾಪ ಬಂದಾಗ ಸಂತಾನೋತ್ಪತ್ತಿ ಆಗಲ್ಲ, ವಿದ್ಯಾವಂತರು ಆಗಲ್ಲ, ಮತ್ತು ಯಾವುದೇ ವ್ಯವಹಾರ ಉದ್ಯೋಗದಲ್ಲಿ ಕೂಡ ಏಳಿಗೆ ಆಗೋದಿಲ್ಲ. ಆದರೆ ಗುರು ಅನುಗ್ರಹ ಇಲ್ಲ ಅಂದರೆ ಮದುವೆಗಳಾಗಲ್ಲ, ಮಕ್ಕಳಾಗಲ್ಲ, ವಂಶಾಭಿವೃದ್ಧಿ ಆಗಲ್ಲ, ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲದರಲ್ಲೂ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಗೋತ್ರದಲ್ಲಿ ಗುರುಶಾಪ ಇರಬಾರ್ದು ಅಂತ ಬಂತು. ಕೆಲವು ಕಡೆ ಗುರುಗಳಿಗೆ ಮೋಸ ಮಾಡಿಬಿಟ್ಟಿರ್ತಾರೆ. ಗುರುಗಳ ತಗೋದು ಏನೋ ಹೇಳ್ಬಿಡೋದು, ನೀವು ಅದಕ್ಕೆ ಒಂದಷ್ಟು ಕೊಡಿ, ಇದಕ್ಕೊಂದಿಷ್ಟು ಕೊಡಿ, ಅದು ವಾಪಸ್ ಕೊಡ್ತೀನಿ, ನೀವೊಂದು ಇನ್ವೆಸ್ಟ್ ಮಾಡಿ, ಹಂಗೆ ಮಾಡಿ ಅಂತೇಳಿ ಗುರುಗಳಿಂದ ಯಾವುದೋ ರೀತಿ ಒಂದು ಸಹಾಯ ತೊಗೊಂಡು ದ್ರೋಹ ಮಾಡಿಬಿಟ್ಟಿದ್ರೆ ನಮ್ಮ ತಾತನೋ ಮುತ್ತಾತನೋ ಅಥವಾ ನಮ್ಮ ಅಪ್ಪನೋ ಯಾರೋ ನಮ್ಮ ಗೋತ್ರದಲ್ಲಿ ಗುರುದ್ರೋಹದ ವಂಶ ಅಂತ ಬಂದುಬಿಡ್ತದೆ. ಆಗ ನೀವು ಏನೇ ಬಿಸ್ನೆಸ್ ಮಾಡಿ ಕೆಲಸ ಮಾಡಿದ್ರೂ ನಷ್ಟ 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 ಆಗಿಬಿಡ್ತದೆ. ನೀವು ಎಷ್ಟು ದ್ರೋಹ ಮಾಡಿದ್ರು ಗುರುಗಳಿಗೆ, ಪೂರ್ವ ಜನ್ಮದಲ್ಲೇ ಆಗಿರಲಿ ಅಥವಾ ಈ ಜನ್ಮದಲ್ಲೇ ಆಗಿರಲಿ ಅಥವಾ ನಾವೇ ಮಾಡಿರಲಿ, ನಮ್ಮ ಗೋತ್ರದವರು ಅಂದರೆ ನಮ್ಮ ತಾತ ಮುತ್ತಾತಂದು ಯಾರೇ ಮಾಡಿದ್ರು ಆ ಗೋತ್ರಕ್ಕೆ ಗುರುಶಾಪದಲ್ಲಿ ಇರ್ತದೆ. ಅವರೆಲ್ಲ ಕೂಲಿ ಮಾಡಿಕೊಂಡು ದುಡ್ಕೊಂಡು ಕಷ್ಟಪಟ್ಟು ಏನೋ ಒಂದು ಅವ್ರ ಹತ್ರ ಬೇಡಿ ಮಾಡಿ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತದೆ. ದ್ರೋಹಕ್ಕೆ ಇದೊಂದು ಪನಿಷ್ಮೆಂಟು. ಮೂರನೇದು, ಯಾರೋ ಒಬ್ಬರು ಏನೋ ಒಂದು ಗುರುಗಳಿಗೆ ದಾನ ಕೊಟ್ಟಿರ್ತಾರೆ. ಒಂದು ಭೂಮಿನೋ, ಒಂದು ವಸ್ತ್ರನೋ, ಒಂದು ಚಿನ್ನನೋ, ಒಂದು ಏನೋ ಒಂದು ದಾನ ಕೊಟ್ಟಿರ್ತಾರೆ. ಆ ದಾನನ ತೊಗೊಂಡಿರ್ತೀವಿ ಗುರುಗಳು ದಾನ ತೊಗೊಂಡಿರ್ತಾರೆ. ಆ ದಾನ ತೊಗೊಂಡಿದ್ದಂಥ ಗುರುಗಳ ವಸ್ತುಗೆ ನಾವು ಏನೋ ಒಂದು ಉಪಾಯ ಮಾಡಿ ಪ್ಲ್ಯಾನ್ ಮಾಡಿ ಅದನ್ನು ಮೋಸ ಮಾಡಿ ತೊಗೊಂಬಿಟ್ಟಿರ್ತೀವಿ. ನಮ್ಮ ವಂಶದಲ್ಲಿ ಯಾರೋ ಮಾಡಿಬಿಟ್ಟಿರ್ತಾರೆ. ಹೀಗಾಗಿ ಇಂಥವ್ರಿಗೆ ಗುರುವಿನ ಅನುಗ್ರಹ ಇಲ್ದಿರೋದ್ರಿಂದ ಹೊಲ, ಜಮೀನು, ತೋಟ, ಸ್ವಂತ ಮನೆ ಯಾವುದೂ ಇರೋದಿಲ್ಲ. ಸ್ವಂತದ್ದು ಅಂತ ನಮಗೆ ಸಿಗೋದಿಲ್ಲ. ಆದ್ದರಿಂದ ಈ ಥರ ನಮ್ಮ ಗೋತ್ರದ ಯಾರೋ ಮಾಡಿಬಿಟ್ಟಿದ್ದಾರೆ. ಕೋಟ್ಯಾಂತರ ಜನಕ್ಕೆ ಇವತ್ತು ಸ್ವಂತ ಮನೆ ಇಲ್ಲ. ಕೋಟ್ಯಾಂತರ ಜನ ಬಾಡಿಗೆ ಮನೆಯಲ್ಲೇ, ಲೀಸ್ ಮನೆಯಲ್ಲೇ ಇರ್ತಾರೆ. ಕಾರಣ ಗುರುಶಾಪ ಆ ಗೋತ್ರದಲ್ಲಿ ಒಂದು. ಇಲ್ಲ ನಾವೇ ಹಂಗೆ ಮಾಡಿಬಿಟ್ಟಿರ್ತೀವಿ ಓ ಜನ್ಮದಲ್ಲಿ. ಹೀಗಾಗಿ ನಮಗೆ ಸ್ವಂತ ಮನೆ, ಸ್ವಂತ ಉದ್ಯೋಗ ಅಥವಾ ಸ್ವಂತ ವ್ಯಾಪಾರದಲ್ಲಿ ನಷ್ಟದಲ್ಲಿ ಇರ್ತೀವಿ. ಇದು ಒಂದು ರೀಸನ್. ಅದಕ್ಕೆ ಗುರುವಿನ ದ್ರೋಹ ಶಾಪ ಇರಬಾರ್ದು ವಂಶದಲ್ಲಿ ಆಗಲಿ ನಮ್ಮ ಜಾತಕದಲ್ಲಿ. ನಾಲ್ಕನೇದು, ನಾವು ಈ ಗುರುಗಳ ವಸ್ತುಗಳನ್ನ ಕದ್ದುಬಿಡೋದು. ಗುರುಗಳಿರೋದು ಪುಸ್ತಕ ಕದಿಯೋದು, ದುಡ್ಡು ಕದಿಯೋದು, ಅಥವಾ ಗುರುಗಳದ್ದು ಏನಾದ್ರು ಒಂದು ವಸ್ತುನ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಕದ್ದಿದ್ರೆ, ಅಪಪ್ರಚಾರ ಮಾಡಿಬಿಟ್ಟಿದ್ರೆ ಅವ್ರಿಗೇನಾಗುತ್ತೆ, ಸಾಲದ ಮೇಲೆ ಸಾಲ. ದುಡಿತಾರೆ, ಗಂಡ ಹೆಂಡತಿ ದುಡಿತಾರೆ, ಎಷ್ಟೇ ಬಂದರೂ ಸಾಲ ತೀರ್ಸೋಕ್ಕಾಗಲ್ಲ. ಚೆನ್ನಾಗಿ ವ್ಯಾಪಾರ ಮಾಡ್ತಾನೆ, ಲಾಭ ಇದೆ, ಸಾಲ ತೀರ್ಸೋಕ್ಕಾಗ್ತಿಲ್ಲ. ಚೆನ್ನಾಗಿ ಕೆಲಸ ಮಾಡ್ತಾನೆ, ಸಂಬಳ ಬರ್ತಿದೆ, ಸಾಲ ತೀರ್ಸೋಕ್ಕಾಗ್ತಿಲ್ಲ, ರೀಪೇ ಮಾಡೋಕ್ಕಾಗ್ತಿಲ್ಲ ಲೋನ್ಸ್ನ. ಏಕೆಂದರೆ ಈ ಥರ ದೋಷ ಇದ್ದಾಗ. ಮತ್ತು ವಿದ್ಯಾಭ್ಯಾಸದಲ್ಲಿ ಭಾಳಷ್ಟು ತುಂಬ ತೊಂದರೆಗಳಾಗ್ತದೆ. ಯಾವಾಗ ನಾವು ಗುರುಗಳಿಗೆ ಏಕವಚನದಲ್ಲಿ ಸಂಬೋಧನೆ ಮಾಡಿದರೆ, ಗುರುಗಳನ್ನ ಕೆಟ್ಟ ಮಾತಾಡಿದರೆ, ಗುರುಗಳ ಬಗ್ಗೆ ಅಪಪ್ರಚಾರ ಮಾಡಿದರೆ, ಇವತ್ತಿನ ದಿವಸ ಒಳ್ಳೆ ಜ್ಞಾನ ಕೊಡೋರು ಸಿಗೋದು ಕಷ್ಟ. ಕೆಟ್ಟದ್ದು ಕಲ್ಸೋಕ್ಕೆ ಭಾಳ ಜನ ಇದ್ದಾರೆ. ಕೆಟ್ಟದ್ದು ಕಲಿಬೇಕು ಅಂದರೆ ಸ್ಮೋಕು, ಡ್ರಿಂಕ್ಸು, ಕಳ್ತನ ಮಾಡಲಿಕ್ಕೆ ಇವೆಲ್ಲ ಗುರುಗಳು ಬೇಕಾಗಿಲ್ಲ, ಯಾವುದೇ ಟ್ರೈನಿಂಗ್ ಬೇಡ. ಆದರೆ ಒಳ್ಳೆಯದನ್ನು ಕಲಿಸೋಕ್ಕೆ ಯಾರು ಸಿಗ್ತಾರ ಅಂತ ಹೋದರೆ ಸಿಗ್ಬೋದು. ಬಟ್ ಅವ್ರ ಮೇಲೆ ಇಲ್ಲದೆಲ್ಲ ಆರೋಪಗಳು, ಇಲ್ಲದೆಲ್ಲ ತೊಂದರೆಗಳು ಮಾಡೋದು, ಈ ಥರದ್ದೆಲ್ಲ ಮಾಡಿಬಿಟ್ಟಿರ್ತಾರೆ. ಒಳ್ಳೆಯದನ್ನು ಕಲಿಸುವಂಥ, ಒಳ್ಳೆ ಕೆಲಸ ಮಾಡೋ ಜನಗಳಿಗೆ ಏನಾದ್ರು ತೊಂದರೆ ಕೊಟ್ಟಿದ್ದರೆ ಅಂಥ ಮನೆಯಲ್ಲಿ ಕೆಟ್ಟ ಮಕ್ಕಳು ಹುಡ್ತಾರೆ. ತಂದೆ ತಾಯಿಗೆ ಕೆಟ್ಟ ಹೆಸರು ತರುವಂಥ ಮಕ್ಕಳು ಹುಡ್ತಾರೆ. ಇಲ್ಲ ಅವರೇ ಜೈಲಿಗೆ ಹೋಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಈ ಥರದಲ್ಲಿ ಮಾಡ್ತಾರೆ. ಅದಕ್ಕೆ ಜ್ಞಾನ ಕೊಡುವಂಥ, ಒಳ್ಳೆ ಬುದ್ಧಿ ಹೇಳುವಂಥವ್ರಿಗೆ, ಒಳ್ಳೆ ಜ್ಞಾನ ಕೊಡುವಂಥವ್ರಿಗೆ ನೀವು ಅವಮಾನ, ನಿಂದನೆ, ಅಪಪ್ರಚಾರ ಮಾಡಿದರೆ ವಂಶ ಅಭಿವೃದ್ಧಿ ಆಗೋದಿಲ್ಲ. ಮತ್ತು ನಿಮಗೆ ಅಕಸ್ಮಾತ್ ಹುಟ್ಟರೂ ಕೂಡ ನಿಮಗೆ ಕಳಂಕ ತರುವಂಥ ಮಕ್ಕಳು ಹುಟ್ಬಿಡ್ತಾರೆ. ಇಲ್ಲ ಕಳಂಕ ತರುವಂಥ ಅಣ್ಣ ತಮ್ಮಂದಿರಿರ್ತಾರೆ, ಕಳಂಕ ತರುವಂಥ ಅಕ್ಕ ತಂಗಿರಿರ್ತಾರೆ, ಇಲ್ಲ ಕಳಂಕ ತರುವಂಥ ಹೆಂಡತಿ ಇರ್ತಾಳೆ, ಇಲ್ಲ ಕಳಂಕ ತರುವಂಥ ಗಂಡ ಇರ್ತಾನೆ. ಹೀಗಾಗಿ ಈ ಒಂದು ದೋಷಕ್ಕೆ ಇವತ್ತು ಒಂದು ಇಂಜೆಕ್ಷನ್ನು, ಒಂದು ಟ್ಯಾಬ್ಲೆಟು, ಇಲ್ಲ 3 ತಿಂಗಳು ಔಷಧಿ ತೊಗೊಳ್ಳೋಣ, 1-2 ಬಾಟ್ಲು ಟಾನಿಕ್ ಕುಡಿದ್ಬಿಡೋಣ, 1-2 ಬಾಟ್ಲು ಗ್ಲುಕೋಸ್ ಹಾಕ್ಸ್ಕೊಂಬಿಡೋಣ, ಇಲ್ಲ 3 ತಿಂಗಳು 4 ತಿಂಗಳು ಮಾತ್ರೆ ಕ್ಯಾಪ್ಸೂಲ್ಸ್ ನುಂಗ್ಬಿಡೋಣ ಅಂದರೆ ಹೋಗಲ್ಲ. ಎಷ್ಟು ಕೋಟ್ಯಾಂತರ ಫ್ಯಾಮಿಲಿ ಇವತ್ತು ಸ್ವಂತ ಮನೆ ಇಲ್ಲ. ಮತ್ತು ಯಾಕೆ ಹೇಳಿ? ಗುರುಶಾಪ. ಸರ್ಪಹತ್ಯೆ, ಸರ್ಪದೋಷ 12 ವಂಶ ಆದರೆ ಗುರುಶಾಪ ಪರಂಪರೆಯಾಗಿ ಹೊರಟೋಗುತ್ತಂತೆ. ಹೀಗಾಗಿ ಗುರುಶಾಪ, ಗುರುದ್ರೋಹ
ಗುರು ನಿಂದನೆ, ಗುರು ಬಗ್ಗೆ ಅಪಪ್ರಚಾರ ಮಾಡಿದ್ದು, ಗುರು ಋಣಬಾಧೆ, ಗುರುಗಳದ್ದು ಋಣಬಾಧೆ ಇರ್ತದೆ. ಅದು ಗುರುದು ಜ್ಞಾನ ಋಣಬಾಧೆನೂ ಇರ್ಬೋದು. ನಮ್ಮ ಸಂಸ್ಥೆಯಲ್ಲಿ ಭಾಳಷ್ಟು ಜನ ನನ್ನ ಜೊತೆ ಇದ್ದು ಎಲ್ಲ ಕಲ್ತುಕೊಂಡು ನಮ್ಮ ಬಿಟ್ಟು ಹೋಗ್ಬಿಟ್ಟು ನಮಗೆ ಅಪಪ್ರಚಾರ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಯಾವಾಗ ಅಪಪ್ರಚಾರ ಮಾಡೋರು ಸಂತಾನನೇ ಇಲ್ಲ, ಸಂತಾನ ಇದ್ದರೂ ಕೂಡ ಅವ್ರಿಗೆ ಗುರು ಶಾಪ ಬಂತು, ನಮ್ಮ ಇಡೀ ಗುರು ಪರಂಪರೆ ಶಾಪ ಬಂತು. ಅವರು ಮಕ್ಕಳು ಮುಂದೆ ಓದೋಕ್ಕಿಲ್ಲ, ಓದೋದು ಕೂಡ ಅವ್ರಿಗೆ ಉದ್ಯೋಗ ಅಥವಾ ಇನ್ಯಾವುದರಲ್ಲೂ, ಯಾಕೆಂದರೆ ಗುರು ಶಾಪ ಆ ವಂಶಕ್ಕೆ ಬಂದುಬಿಡ್ತು. ಒಬ್ಬ ಏನಾದ್ರು ಗುರು ತೊಂದರೆ ಕೊಟ್ಟಿದ್ರೆ ಮುಂದೆ ಬರೋ ಎಲ್ಲ ಜನ್ರೇಷನ್ಗೂ ಗುರು ಶಾಪ ಇರ್ತದೆ. ಮಿತ್ರರಿಂದ ಫ್ರೆಂಡ್ಸ್ ಮಾತು ಕೇಳಿಕೊಂಡು, ಫ್ರೆಂಡ್ಸ್ ಹೇಳ್ದಂತೆ ಕೇಳಿಕೊಂಡು ಹಣ ಇನ್ವೆಸ್ಟ್ ಮಾಡಿದರೆ, ಮದುವೆ ಹಾಕೊಂಡಿದ್ರೆ ಅಥವಾ ಇನ್ಯಾವುದೋ ಮಿತ್ರರಿಂದ, ಮಿತ್ರ ಅಂದ್ರೇನು ಯಾರಾದರೂ ಇರ್ಬೋದು, ಹೆಣ್ಣಾಗಲಿ ಗಂಡಾಗಲಿ, ಅಂಥವರಿಂದ ನಾವು ಏನಾದ್ರು ಕಾರ್ಯ ಮಾಡಿದರೆ ಅವರಲ್ಲಿ ಗುರುಬಲ ಇರೋಲ್ಲ, ನನ್ನಲ್ಲೂ ಗುರುಬಲ ಇರೋದಿಲ್ಲ. ಈ ಎರಡು ವಿಘ್ನಗಳಿಂದ ಮದುವೆ ಆಗಲ್ಲ, ಮಕ್ಕಳಾಗಲ್ಲ, ಬಿಸ್ನೆಸ್ ಆಗಲ್ಲ. ಅದಕ್ಕೇನು ಮಾಡಬೇಕು? ಬಿಳಿ ಎಕ್ಕದ ಹೂವು ಕೈಯಲ್ಲಿ ಇಟ್ಕೋಬೇಕು. ಬಿಳಿ ಎಕ್ಕದ ಗಿಡದ ಹೂವು ಕೈಯಲ್ಲಿ ಇಟ್ಕೊಂಡು ನಾನು ಹೇಳೋ ಮಂತ್ರ 108 ಸಲ ಜಪ ಮಾಡಬೇಕು. ಓಂ ಗಾಂ ಗೀಂ ಗೂಂ ಗೈಂ ಗೌಂ ಗಹ ಮಿತ್ರಾದಿವಿನಾಯಕಾಯ ನಮಃ. ಓಂ ಗಾಂ ಗೀಂ ಗೂಂ ಗೈಂ ಗೌಂ ಗಹ ಮಿತ್ರಾದಿವಿನಾಯಕಾಯ ನಮಃ. ಓಂ ಗಾಂ ಗೀಂ ಗೂಂ ಗೈಂ ಗೌಂ ಗಹ ಮಿತ್ರಾದಿವಿನಾಯಕಾಯ ನಮಃ ಅಂತ ಈ ಮಂತ್ರನ 108 ಸಲ ಬಿಟ್ಟು ಆ ಬಿಳಿ ಎಕ್ಕದ ಗಿಡದ ಹೂವನ್ನು ಗಣಪತಿ ದೇವಸ್ಥಾನಕ್ಕೆ ಹೋಗಿ ತೊಗೊಂಡೋಗಿ ಕೊಡಬೇಕು. ಇಲ್ಲ ನಿಮ್ಮ ಮನೆ ಗಣಪತಿ ಇದ್ದರೆ ಆ ಗಣಪತಿ ಮೇಲೆ ಹಾಕಬೇಕು. ಆಗ ಫ್ರೆಂಡ್ಶಿಪ್ನಿಂದ ಬಂದಂಥ ದೋಷಗಳು, ಅದು ಮ್ಯಾರೇಜಲ್ಲಿ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಉದ್ಯೋಗದಲ್ಲಿ ಆಗಿರ್ಬೋದು, ಮಿತ್ರಾದಿ ವಿನಾಯಕ ಅಂತ ಬಂತಿದ್ದು. ಇದು ಗಣಪತಿ ತಂತ್ರಸಾದ ಇದೊಂದು ವಿಶೇಷವಾದ ಮಂತ್ರ. ಗಕಾರದಲ್ಲಿ ಗಾಗ ಗೀಗಿ ಗೂಗು ಗಕಾರ ಗಾಗ ಗುಣಿತದಿಂದ ಬಂದಿರೋದು ಮಂತ್ರ. ಇದನ್ನು ಜಪ ಮಾಡೋದ್ರಿಂದ ನಿಮಗೆ ವಿಘ್ನಗಳು ನಿವಾರಣೆ ಆಗುತ್ತೆ. ಇನ್ನೊಂದು ಪರಿಹಾರ, ಇಮ್ಮಿಡಿಯೇಟಾಗಿ ರಿಸಲ್ಟ್ ಸಿಗಬೇಕು ಅಂದರೆ, ಇದೇ ವರ್ಷ ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆ ದಿವಸ ದತ್ತಾತ್ರೇಯರು ಹುಟ್ಟಿದ ದಿವಸ. ಆವತ್ತಿನ ದಿವಸ ನಾವು ಈ ಗುರುದ್ರೋಹ, ಗುರು ಶಾಪಕ್ಕೆ ಮತ್ತು ಗುರುಬಲ ಕಳ್ಕೊಂಡವ್ರಿಗೆ, ಗುರು ವಕ್ರನಾಗಿದ್ದರೆ, ಗುರು ದುಷ್ಟಗ್ರಹ ಜೊತೆ ಇದ್ದರೆ, ಗುರು ಪಾಪಗ್ರಹ ಜೊತೆ ಇದ್ದರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಿವಾರಣೆ ಮಾಡೋಕ್ಕೆ, ಗುರು ಶಾಂತಿ ಮಾಡೋಕ್ಕೆ ಒಂದು ವಿಶೇಷ ಅವಕಾಶ. ಡಿಸೆಂಬರ್ 4 ನಾವು ಅವತ್ತು ಈ ಒಂದು ಪಾದಕೆಗಳನ್ನು, ಈ ಒಂದು ವುಡ್ಡಲ್ಲಿ ಮಾಡಿರೋ ಪಾದಕೆಗಳನ್ನು 32 ರೀತಿ ಅಧಿವಾಸ ಮಾಡಿ, ಹಾಲು, ನೀರು, ಮೊಸರು, ಜೇನುತುಪ್ಪ, ನವಧಾನ್ಯಗಳ ಅಧಿವಾಸ ಮಾಡಿ, ಆಮೇಲೆ 4ನೇ ತಾರೀಕು ನಿಮ್ಮ ಕೈಗೆ ಕೊಟ್ಟು, ಯಾರಿಗೆ 1008 ದಂಪತಿಗಳಿಗೆ 108 ಬ್ರಹ್ಮಚಾರಿಗಳು 108 ಬ್ರಹ್ಮಚಾರಿನೇ ಈ ಕಾರ್ಯಕ್ರಮ ಕೂರಿಸಿ ಪೂಜೆ ಮಾಡಿಸ್ತಾ ಇದ್ದೀವಿ. ಅವ್ರ ಕೈಲೇ ಪೂಜೆ ಮಾಡೋದು ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ 64 ರೀತಿ ಮುದ್ರಾಮಂತ್ರ ತಂತ್ರದಕ್ಕೆ ಪೂಜೆ ಮಾಡಿ, ಆಮೇಲೆ ಹೋಮ ಮಾಡ್ತೀವಿ. ಹೋಮದಲ್ಲೇನು, ಕಳಾ ಹೋಮ ಮಾಡಿದ್ದಕ್ಕೆ ಕಳಾಶಕ್ತಿ ತುಂಬೋದು. ಮನೇಲಿ ಅಪಮೃತ್ಯು ದೋಷ ದುರ್ಮರಣಗಳಾಗಬಾರ್ದು ಅಂತೇಳಿ ಮೃತ್ಯುಂಜಯ ಹೋಮ ಮಾಡಿ ಅದು ಎನರ್ಜೆಟಿಕ್ ಪಾಸ್ ಮಾಡೋದು. ಮಾಟ ಮಂತ್ರ ತಂತ್ರ ಬಾಧೆ, ದುಷ್ಟಗ್ರಹಗಳ ಬಾಧೆ, ಕುಜದೋಷ, ಕಾಳಸರ್ಪ ದೋಷ ನಿವಾರಣೆಗೆ ಹುಣ್ಣಿಮೆ ದಿನ ಲಕ್ಷ್ಮೀ ನರಸಿಂಹರ ಹೋಮ ಮಾಡಿ ಆ ಲಕ್ಷ್ಮೀ ನರಸಿಂಹ ಎನರ್ಜಿ ಇದಕ್ಕೆ ಪಾಸ್ ಮಾಡೋದು, ತುಂಬೋದು. ಶತ್ರು ಬಾಧೆ ಬರಬಾರ್ದು ಅಂತ ಸುದರ್ಶನ ಹೋಮ. ಮತ್ತು ಗುರುಶಾಪಗಳು, ತಾತ ಮುತ್ತಾತ ಅಜ್ಜ ಯಾರು ನಮಗೆ ಗೊತ್ತಿದೆ ಯಾರು ಮಾಡೋ ಅದೆಲ್ಲ ನಿವಾರಣೆಗೆ ಆ ಹುಣ್ಣಿಮೆ ದಿವಸ ದತ್ತಾತ್ರೇಯರ ಹೋಮ ಮಾಡಿ ಇದನ್ನು ನಾವು ನಿಮಗೆ ಪಾದಕೆಯನ್ನು ಕೊಡ್ತಾಯಿದ್ದೀವಿ. ಇದು ಪಾದಕೆಗಳನ್ನ ನಾವು 4 ಗ್ರೂಪ್ ಮಾಡಿದ್ವಿ. ಸಿಲ್ವರು, ಗೋಲ್ಡು, ಡೈಮಂಡು, ಪ್ಲ್ಯಾಟಿನಮ್ ಅಂತೇಳಿ. ಈ ಸಿಲ್ವರು ಮತ್ತು ಪ್ಲ್ಯಾಟಿನಮಲ್ಲಿ ಯಾರು ರಿಜಿಸ್ಟ್ರ್ ಮಾಡ್ತಾರೋ ಅಂಥವ್ರಿಗೆ ಈ ಒಂದು ಸಿಲ್ವರ್ದಲ್ಲಿ, ಜರ್ಮನ್ ಸಿಲ್ವರಲ್ಲಿ ಮಾಡಿರುವಂಥ ತಟ್ಟೆನಲ್ಲಿ ಈ ರೀತಿ ಕೊಡ್ತೀವಿ. ನೀವೇನು ತರೋಂಗಿಲ್ಲ, ಎಲ್ಲ ಐಟಮ್ಸು ನಾವೇ ಕೊಡ್ತೀವಿ. 64 ವೆರೈಟಿ ಪೂಜೆಗೆ ಏನು ಬೇಕು, ಅಭಿಷೇಕದ ಎಲ್ಲ ಪ್ರತಿಯೊಂದು ನಿಮ್ಮ ಕೈಲೇ ಮಾಡಿಸೋದು. ನಿಮ್ಗೆ ಏನು ಬೇಕು ಪೂಜಾ ಐಟಮ್ಸ್ ಎಲ್ಲ ನಾವು ಅವತ್ತು ಕೊಡ್ತೀವಿ. ನೀವು ಬರೀಕಲ್ಲಿ ಬರಬೇಕು. ಇದನ್ನು ನೀವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಲಿಂಕ್ಗೆ ಕ್ಲಿಕ್ ಮಾಡಿ 4 ಗ್ರೂಪ್ಸ್ ಇದೆ. ಅದರಲ್ಲಿ ಯಾವ ಗ್ರೂಪ್ಸ್ಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇದನ್ನು ಪೂಜೆ ಮಾಡಿ ನಿಮಗೆ ಕೊಟ್ಟ ಮೇಲೆ ಆವತ್ತಿನ ದಿವಸ ಮನೇಲಿಟ್ಟು ದಿನ ಅದಕ್ಕೊಂದು ಪೂಜೆ ಮಾಡಿ. ಏನಿಲ್ಲ, ಒಂದು ತುಳಸಿ ದಳ ಅಥವಾ ಒಂದು ಹೂವು ಹಾಕಿ ಊದುಬತ್ತಿನಲ್ಲಿ ಒಂದು ಆರತಿ ಮಾಡೋದು. ಊದುಬತ್ತಿ ತೋರಿಸಿ ಒಂದು ಆರತಿ ಮಾಡಿಬಿಡೋದು. ಮನೇಲಿ ಟಿ ವಿ, ಫ್ರಿಜ್ಜು ಹೇಗೆ ಒಂದು ಮೊಬೈಲ್ ಇರ್ತೋ ಅದೇ ಥರ ಇದು ಗುರುಪಾದಕ ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋದನ್ನು ಮನೇಲಿಟ್ಟು ಪೂಜೆ ಮಾಡಿ. ಇದು ನಾನ್ ವೆಜ್ ತಿನ್ನೋರು ಮಾಡ್ಬೋದು, ಎಲ್ಲ ಧರ್ಮದವರು ಮಾಡ್ಬೋದು. ಏಕೆಂದರೆ ಗುರುಗೆ ದೇಹ ಪೂಜೆ ಇಲ್ಲ, ಗುರುಗೆ ಪಾದ ಪೂಜೆ. ದೇಹ ಪೂಜೆ ದೇವತೆಗಳಿಗೆ, ವಿಗ್ರಹ ಆರಾಧನೆ ದೇವತೆಗಳಿಗೆ, ಗುರುಗಳಿಗೆ ಮೂರ್ತಿ ಪೂಜೆ ಇಲ್ಲ, ಪಾದ ಪೂಜೆ. ಆದ್ದರಿಂದ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಮಾಂಸ ತಿನ್ನೋರು, ತಿಂದೋದವರು ಎಲ್ಲರೂ ಕೂಡ ಇದನ್ನು ಮನೇಲಿಟ್ಟು ಪೂಜೆ ಮಾಡಿ ದಿನ ಇದ್ರ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟ ಸುಖ ಹೇಳ್ಕೊಂಡ್ರೆ ಸಾಕು. ಗುರು ಶಾಂತಿ ಮಾಡಬೇಕು ಅಂತಂದರೆ ಇವತ್ತು
50,000 to 60,000 ರೂಪಾಯಿ, ಮಿನಿಮಮ್ 30,000 ರೂಪಾಯಿ ಬಿಲ್ ಮಾಡ್ತಾರೆ. ಅದರಿಂದ ಆ ಹುಣ್ಣಿಮೆ ದಿವಸ ನಿಮ್ಮ ಕೈಲೇ ಪ್ರಾಣ ಪ್ರತಿಷ್ಠಾಪನೆ, ನಿಮ್ಮ ಕೈಲೇ ಪೂಜೆ ಮಾಡಿ, ಹೋಮ ಮಾಡಿದ ಶಕ್ತಿ ಇದಕ್ಕೆ ತುಂಬಿ ಇದನ್ನು ನಾವು ಕೊಡ್ತಾ ಇದ್ದೀವಿ. ಇದಿಟ್ಟು ಪೂಜೆ ಮಾಡಿ ಭಾಳ ಒಳ್ಳೆಯದು. ಇದನ್ನು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ 4 ಡಿಪಾರ್ಟ್ಮೆಂಟ್ ಇದೆ. ಸ್ಕ್ರೀನ್ ಮೇಲೆ ತೋರಿಸೋದು ಓದಿ 2012, 2014 ಕೂಡ ಮಾಡಿದ್ವಿ. ಇದರಲ್ಲಿ ಭಾಗವಹಿಸೋರಿಗೆ IAS IPS ಆಗಿದ್ದಾರೆ, MP MLAಗಳಾದರು, ಒಳ್ಳೊಳ್ಳೆ ಪೊಸಿಷನ್ಗೆ ಬಂದಿದ್ದಾರೆ. ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ. ಇದು ಮುಂದೆ ನಾವು ಮಾಡ್ತೀವೋ ಏನೋ ಗೊತ್ತಿಲ್ಲ, ಇದೇ ಲಾಸ್ಟ್ ಅಂತ ಅನ್ಸುತ್ತೆ ನಮ್ಮ ಪ್ರಕಾರ. ಈ 2025ರಲ್ಲಿ ಇದೊಂದು ಮಾಡ್ತಾಯಿದ್ದೀವಿ. ಯಾಕೆಂದರೆ ಮುಂದೆ ವರ್ಷ ಪರಾಭವ ಸಂವತ್ಸರ ಗುರು ವರ್ಷ. ಆಗ ಮುಂದೆ ಭಾಳಷ್ಟು ಜನಕ್ಕೆ ತೊಂದರೆ ಇದೆ. ನಾನು ಅದನ್ನು ಭಾಳಷ್ಟು ಎಪಿಸೋಡಲ್ಲಿ ಹೇಳಿದ್ದೀನಿ. ಗುರುವಿನ ಅನುಗ್ರಹ ಇಲ್ಲದೆ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಆ ಥರ ಆಗಬಾರ್ದು, ಮುಂಜಾಗ್ರತೆ ಕ್ರಮವಾಗಿ ನಾವು ಈ ದೂರದೃಷ್ಟಿಯಿಂದ ಈ ಪಾದಪೂಜೆನ ಮಾಡಲಿಕ್ಕೆ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನೀವು ಕೊಡೋ ಭಿಕ್ಷೆ, ಈ ಏನು ಕೊಡ್ತಿರೋ ಇದು ಒಂದು ಪೂಜೆಗೆ ರಿಜಿಸ್ಟ್ರೇಷನ್ ಫೀಸ್ ಇದೆಯಲ್ಲ, ಅದನ್ನು ನಾವು ಬೆಂಗಳೂರು ಮಲ್ಲೇಶ್ವರ ಪಾಂಡುರಂಗ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾಯಿದ್ದೀವಿ. ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ, ಉಚಿತ ಗುರುಕುಲ ಕೂಡ ಮಾಡ್ತಾಯಿದ್ದೀವಿ. ಈ ಎಲ್ಲ ಪ್ರಾಜೆಕ್ಟಿಗೆ ನೀವು ಕೊಡೋ ಭಿಕ್ಷೆ, ಈ ಒಂದು ಪಾದಪೂಜೆ ಬರುವಂಥ ಭಿಕ್ಷೆಯಿಂದ ನಾವು ಇದನ್ನು ವಿನಿಯೋಗ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಒಂದು ಇದಕ್ಕೆ. ಅದರಿಂದ ಇದೊಂದು ಯಾರಿಗೆ ಗುರುಗಳಿಲ್ವೋ, ನಮ್ಮ ಜಾತಿ ಗುರುಗಳಿಲ್ಲ, ನಮ್ಮ ಧರ್ಮಕ್ಕೂ ಗುರುಗಳಿಲ್ಲ ಅಂದರೆ ನೀವೇ ಸ್ವತಃ ಪ್ರಾಣ ಪ್ರತಿಷ್ಠಾಪನೆ ಆ ಹುಣ್ಣಿಮೆ ದಿನ, ದತ್ತಾತ್ರೇಯ ಹುಟ್ಟಿದ ದಿನ, ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನರು ಒಂದು ಶರೀರ ಉತ್ಪತ್ತಿಯಾದಂಥ ದಿನ, ಆ ದಿನ ಈ ಪಾದಪೂಜೆನ ಮಾಡಿ ನೀವು ಮನೆಗೆ ತೊಗೊಂಡೋಗಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಭಾಳ ಮಿರಕಲ್ ಆಗುತ್ತೆ. ಇದು ಇದರದ್ದೇ ಆದಂಥ ಒಂದು ವೈಬ್ರೇಷನ್ ಇದೆ. ಅದರಿಂದ ಇದು ಭಾಳ ಸುಲಭ. ಮನೇಲಿ ಇಟ್ಬಿಟ್ಟು ಸುಮ್ಮನೆ ದಿನ ಬೆಳಗ್ಗೆ ಎದ್ದು ಎಲ್ಲ ದೇವ್ರಿಗೂ ಪೂಜೆ ಮಾಡ್ತೀರಿ, ಮನೇಲಿ ವಿಗ್ರಹ ಫೋಟೋ ಇಟ್ಟು ಮಾಡೇ ಮಾಡ್ತೀರಲ್ವ. ಅದು ಪಕ್ಕದಲ್ಲಿ ಇದಿಟ್ಬಿಟ್ಟು ಇದಕ್ಕೂ ಒಂದು ದಳ ತುಳಸಿ ಅದು ಒಂದು ಹೂವು ಹಾಕ್ಬಿಟ್ಟು ಸುಮ್ಮನೆ ಒಂದು ಊದುಬತ್ತಿ ತೋರಿಸಿ ಒಂದು ಆರತಿ ಮಾಡಿಬಿಡಿ. ಎಲ್ಲರಿಗೂ ಮಾಡೋದು ಇದಕ್ಕೂ ಸೇರಿಸಿ ಮಾಡಿಬಿಡಿ ಸಾಕು. ಆಮೇಲೆ ನಿಮ್ಮ ಮನೆಗೆ ಯಾರಿಗಾರು ಪಕ್ಕದ ಮನೆಯವ್ರಿಗೋ ಅಥವಾ ನಿಮ್ಮ ಬಂಧು ಮಿತ್ರರು ಯಾರೋ ತೊಂದರೆ ಇದ್ದರೆ ಅಂಥವ್ರ ಮನೆಗೆ ತೊಗೊಂಡೋಗಿ ಪೂಜೆ ಮಾಡಿಸಿ ಅವ್ರ ಕೈಲಿ ವಾಪಸ್ ಪೂಜೆ ಮಾಡಿಸಿ ನೀವು ಮನೆಗೆ ತಂದು ಇಟ್ಕೊಳ್ಳಿ, ಅಲ್ಲೇ ಬಿಡಬೇಡಿ. ಒಬ್ರಿಗೆ ರೋಗ ಬಾಧೆ, ಒಬ್ರಿಗೆ ಸಾಲ ಬಾಧೆ, ಮದುವೆ ಆಗ್ತಿಲ್ಲ, ಮಕ್ಕಳಿಲ್ಲ ಅಂತ ಏನಾರು ನಿಮ್ಮ ಫ್ರೆಂಡ್ಸು ಬಂಧು ಮಿತ್ರರಿಗೆ ತೊಂದರೆ ಇದ್ದರೆ ಅಂಥವ್ರ ಮನೆಗೆ ಈ ಪಾದಕ್ಕೆ ತೊಗೊಂಡೋಗಿ ಅವ್ರ ಕೈಲಿ ಪೂಜೆ ಮಾಡಿಸಿ ವಾಪಸ್ ನಿಮ್ಮನ್ನು ತಂದು ಇಟ್ಕೊಳ್ಳಿ. ಆಗ ಅವ್ರ ಮನೆಗೂ ಗುರುಬಲ ಬಂತು. ಗುರು ಎಲ್ರಿಗೂ ಸಿಗಲ್ಲ, ಎಲ್ರಿಗೂ ಪಾದಪೂಜೆ ಮಾಡೋಕ್ಕಾಗಲ್ಲ. ಇವತ್ತು ಎಲ್ಲ ಪಾದಪೂಜೆ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಮನೆಗೆ ಕರೆಸಿ ಅವ್ರು ಪಾದಪೂಜೆ ಮಾಡಿ ಲಕ್ಷಗಟ್ಟಲೆ ದಕ್ಷಿಣೆ ಕೊಡಬೇಕು, ಅವ್ರು ಹೇಳೋ ಥರ ಎಲ್ಲ ನಡ್ಕೋಬೇಕು. ಅದು ಮಾಡೋಕ್ಕಾಗ್ತಿಲ್ಲ. ಅದರಿಂದ ಈಗ ನೀವು ಯಾರೋ ಪಕ್ಕದ ಮನೆಯಲ್ಲೋ ಅಥವಾ ನಿಮ್ಮ ಚಿಕ್ಕಮ್ಮನ ಮನೆಯಲ್ಲೋ ದೊಡ್ಡಮ್ಮನ ಏನೋ ತುಂಬ ತೊಂದರೆಗಳಿರ್ತದೆ, ಅದೆಂಥ ಸಮಸ್ಯೆ ಇದ್ದರೂ ಕೂಡ ಈ ಪಾದಕೆಗಳನ್ನ ಅವ್ರ ಮನೇಲಿಟ್ಟು ನಾವು ಹೆಂಗೆ ಪೂಜೆ ಮಾಡೋದು ಹೇಳ್ಕೊಡ್ತೀವೋ ಅವತ್ತು 4ನೇ ತಾರೀಕು ಅದೇ ಥರ ಮಾಡಿಸ್ಬಿಟ್ಟು ವಾಪಸ್ ತಂದು ಮನೆಗೆ ಇಟ್ಕೊಳ್ಳಿ. ಅದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಒಂದು ಪಾದಪೂಜೆಯನ್ನು ಡಿಸೆಂಬರ್ 4ನೇ ತಾರೀಕು ನಾವು ತುಮಕೂರಿನಲ್ಲಿ ಮಾಡ್ತಾಯಿದ್ದೀವಿ ಇದನ್ನು. ಅದರಿಂದ ಎಲ್ಲ ಡೀಟೇಲ್ಸು ಆ ವೆಬ್ಸೈಟಲ್ಲಿದೆ ನೋಡಿ, ಗುರುಪಾದಕ ಪೂಜಾ ಲಿಂಕ್ ಅಂತ ಹೋಗಿ ಡೀಟೇಲಾಗಿ ಓದಿ. ಈ ತಿಂಗಳು ಭಾಳ ಜನ ನೋಂದಣಿ ಮಾಡ್ಕೋತಾ ಇದ್ದಾರೆ. ಫಸ್ಟ್ ಯಾರು ಬರ್ತಾರೋ ಅವ್ರಿಗೆ ಅವಕಾಶ ಇದು, ಬೇಗ ರಿಸರ್ವ್ ಮಾಡ್ಕೊಳ್ಳಿ. ಅದರಲ್ಲೂ ಮದುವೆ ಆಗಿರೋ ದಂಪತಿಗಳು ಇದನ್ನು ಮಕ್ಕಳಾಗಿಲ್ಲ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗು ಏನೇನು ಮದುವೆ ಆದಮೇಲೆ ಏನು ದೋಷ ಇದೆಯೋ ಅದೆಲ್ಲ ಗುರುಬಲ ಕಮ್ಮಿ ಇದ್ದಾಗ, ಗುರು ದೋಷ ಇದ್ದಾಗ ಹಂಗಾಗತ್ತೆ. ಅದನ್ನು ಮತ್ತೆ ರೀಸೆಟ್ ಮಾಡ್ಕೋಬೇಕು ಅಂದರೆ ಈ ಪೂಜೆಗೆ ಭಾಗವಹಿಸಿ, ಅದರಲ್ಲಿ ಎಲ್ಲ ದಂಪತಿಗಳು ಭಾಗವಹಿಸಿ ಅಂತ ಹೇಳ್ತಾ ಇವತ್ತನ್ನು ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಶನಿವಾರ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅದ್ರ ಜೊತೆಗೆ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕಿನ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸನ್ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ. ಕೊನೆಯದಾಗಿ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೆ ಮಾತ್ರ ಆ ಅಪಾಯಿಂಟ್ಮೆಂಟ್ಸ್ ಇದು ನೋಡಿ, lakshmisrinivas.in ಅಂತ ಕ್ಲಿಕ್ ಮಾಡಿ ನೀವೇ ಯಾವ ಡೇಟು ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ. ಮತ್ತೊಂದು ವಿಶೇಷ ಅಂದರೆ ಈಗಾಗಲೇ ಯೂಟ್ಯೂಬ್ನಲ್ಲಿ ಭಾಳಷ್ಟು ಎಪಿಸೋಡ್ಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಶನಿವಾರ ಭಾನುವಾರ ಇಲ್ಲಿ ಬರುತ್ತೆ ಕಾರ್ಯಕ್ರಮ. ಉಳಿದಿದ್ದ ದಿನದ ಎಪಿಸೋಡ್ಸ್ ಎಲ್ಲ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಿದ್ವಿ, ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ಶನಿವಾರ ನಿಮ್ಮ ಫೋನ್ ಕಾಲ್ ರಿಸೀವ್ ಮಾಡಿ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.